ದಟ್ ಇಸ್ ಅ ಸ್ಟ್ಯಾಟಿಕ್ ಕೀವರ್ಡ್ ಅಂತ. ಸೊ ಜಾವಾದಲ್ಲಿ ನಮಗೆ ಸ್ಟ್ಯಾಟಿಕ್ ಕೀವರ್ಡ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ಕೀವರ್ಡ್, ಅಂದರೆ ಒಂದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಸೊ ಸ್ಟ್ಯಾಟಿಕ್ ಕೀವರ್ಡ್ ವಿಲ್ ಬಿ ಯೂಸ್ಡ್ ಇನ್ 3 ಡಿಫ್ರೆಂಟ್ ವೇಸ್. 3 ಡಿಫ್ರೆಂಟ್ ವೇಸಲ್ಲಿ ಸ್ಟ್ಯಾಟಿಕ್ ಕೀವರ್ಡ್ನ ಯೂಸ್ ಮಾಡ್ತೀವಿ. ಸೊ ಒಂದು ಸ್ಟ್ಯಾಟಿಕ್ ವೇರಿಯಬಲ್ ಅಂತ ಬರುತ್ತೆ, ಸ್ಟ್ಯಾಟಿಕ್ ವೇರಿಯಬಲ್. ಸೊ ನೆಕ್ಸ್ಟ್ ಒನ್ ಸ್ಟ್ಯಾಟಿಕ್ ಮೆಥಡ್ ಅಂತ ಬರುತ್ತೆ. ಸೊ ಸೆಕೆಂಡ್ ಒನ್ ಈಸ್ ಸ್ಟ್ಯಾಟಿಕ್ ಮೆಥಡ್. ಸೊ ಥರ್ಡ್ ಒನ್ ಸ್ಟ್ಯಾಟಿಕ್ ಬ್ಲಾಕ್ ಅಂತ ಯೂಸ್ ಮಾಡ್ತೀವಿ. ದಟ್ ಮೀನ್ಸ್ ಸ್ಟ್ಯಾಟಿಕ್ ಕೀವರ್ಡ್ ಕ್ಯಾನ್ ಬಿ ಯೂಸ್ಡ್ ಇನ್ 3 ಡಿಫ್ರೆಂಟ್ ವೇಸ್. ಒಂದು ಸ್ಟ್ಯಾಟಿಕ್ ವೇರಿಯಬಲ್, ಸ್ಟ್ಯಾಟಿಕ್ ಮೆಥಡ್ ಆ್ಯಂಡ್ ಸ್ಟ್ಯಾಟಿಕ್ ಬ್ಲಾಕ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಸೊ ಏನಾಗಾದ್ರೆ ಸ್ಟ್ಯಾಟಿಕ್ ವೇರಿಯಬಲ್ ಅಂದರೆ, ಸೊ ಲೆಟ್ ಅಸ್ ಸಿ ದ ಫಸ್ಟ್ ಒನ್. ಸ್ಟ್ಯಾಟಿಕ್ ವೇರಿಯಬಲ್ ಅಂತ ಅಂದರೆ ಓಕೆನಾ, ಫಾರ್ ಎಕ್ಸಾಂಪಲ್ ಒಂದು ಕ್ಲಾಸ್ನ ತೊಗೊಳ್ಳೋಣ. ಸೊ ಕ್ಲಾಸ್ XYZ ಅಂತ ಅನ್ನೋಣ, ಕ್ಲಾಸ್ XYZ. ಸರಲ್ಲಿ ಏನು ಮಾಡ್ತೀನಿ, ಐ ವಿಲ್ ಟೇಕ್ ಇಂಟೀಜರ್ A, B, ಇಂಟೀಜರ್ A ಆ್ಯಂಡ್ B ಅಂತ ತೊಗೊತೀನಿ. ದಿಸ್ ವಿಲ್ ಬಿ ಇನ್ಸ್ಟೆನ್ಸ್ ವೇರಿಯಬಲ್. ಸೊ ಇದು ಇನ್ಸ್ಟೆನ್ಸ್ ವೇರಿಯಬಲ್, ಇದು ನಾರ್ಮಲ್ ಆಬ್ಜೆಕ್ಟ್ ವೇರಿಯಬಲ್ ಇದು. ನೆಕ್ಸ್ಟ್ ಐ ವಿಲ್ ಟೇಕ್ ಸ್ಟ್ಯಾಟಿಕ್ ಇಂಟ್ X ಅಂತ ತೊಗೊಳ್ಳೋಣ. ದಿಸ್ ಈಸ್ ಅ ಸ್ಟ್ಯಾಟಿಕ್ ವೇರಿಯಬಲ್. ಇದು ಸ್ಟ್ಯಾಟಿಕ್ ವೇರಿಯಬಲ್ ಆಗುತ್ತೆ, ಸ್ಟ್ಯಾಟಿಕ್ ವೇರಿಯಬಲ್. ಓಕೆನಾ. ಸೊ ನೆಕ್ಸ್ಟ್, ಸೊ ಹ್ಯಾವ್ ಟು ಯೂಸ್ ಸಮಥಿಂಗ್, ಏನೋ ಒಂದು ವಾಯ್ಡ್ ಡಿಸ್ಪ್ಲೇ, ಇದರಲ್ಲೇನೋ ಬರೀತೀನಿ ಅಂತ ಅನ್ಕೊಂಡು ವಾಯ್ಡ್ ಡಿಸ್ಪ್ಲೇ ಐ ವಿಲ್ ರೈಟ್ ಸಮಥಿಂಗ್, ಏನೋ ಬರ್ದೆ. ಇಫ್ ಐ ಕ್ರಿಯೇಟ್ ಎನ್ ಆಬ್ಜೆಕ್ಟ್ ಫಾರ್ ದಿಸ್ ಒನ್, ಈಗ XYZ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀನಿ. XYZ obj1 ಇಸ್ ಈಕ್ವಲ್ ಟು ಸೊ ನ್ಯೂ XYZ. ಇವಾಗ ಏನಾಗುತ್ತೆ, ಒಂದು obj1 ಅಂತ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ, obj1. ಇದಕ್ಕೆ ಇನ್ಸ್ಟೆನ್ಸ್ ವೇರಿಯಬಲ್ಸ್ ಕ್ರಿಯೇಟ್ ಆಗುತ್ತೆ, A ಮತ್ತು B ಅಂತ ಇನ್ಸ್ಟೆನ್ಸ್ ವೇರಿಯಬಲ್ಸ್ ಕ್ರಿಯೇಟ್ ಆಗುತ್ತೆ. ದಟ್ ಮೀನ್ಸ್ A, B ಅಂದರೆ ಒಂದು ಮೆಮೊರಿ ಬ್ಲಾಕ್ ಕ್ರಿಯೇಟ್ ಆಯಿತು. ಇಫ್ ಐ ಕ್ರಿಯೇಟ್ ಅನದರ್ ಆಬ್ಜೆಕ್ಟ್ XYZ obj2 ಅಂತ ಏನಾದರೂ ಕ್ರಿಯೇಟ್ ಮಾಡಿದ್ರೆ XYZ, ಸೊ ಅವಾಗ ಏನಾಗುತ್ತೆ, obj2 ಅಂತ ಇನ್ನೊಂದು ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ. ದಟ್ ಇಸ್ obj2. ಸೊ ಇದಕ್ಕೂ ಅಷ್ಟೇ 2 ಮೆಮೊರಿ ಬ್ಲಾಕ್ಸು, A ಮತ್ತು B. ಮತ್ತೆ ಈಗ ಇಫ್ ಐ ಕ್ರಿಯೇಟ್ ಅನದರ್ ಆಬ್ಜೆಕ್ಟ್ XYZ obj3 ಇಸ್ ಈಕ್ವಲ್ ಟು ಸೊ ನ್ಯೂ XYZ ಅಂತ ಏನಾದರೂ ತೊಗೊಂಡ್ರೆ ಅಗೇನ್ ಇಟ್ ಕ್ರಿಯೇಟ್ಸ್ ಅನದರ್ ಮೆಮೊರಿ ಬ್ಲಾಕ್, ಅಂದರೆ obj3ಗೆ. ಸೊ ಇಟ್ ಕ್ರಿಯೇಟ್ಸ್ A ಮತ್ತು B ಅಂತ ಮೆಮೊರಿ ಬ್ಲಾಕ್ ಕ್ರಿಯೇಟ್ ಆಗುತ್ತೆ. ಇದು ಯಾವುದಕ್ಕೆ, ಇಂಟೀಜರ್ A, B ಅಂದರೆ ಇನ್ಸ್ಟೆನ್ಸ್ ವೇರಿಯಬಲ್ಸ್ಗೆ. ಯಾವಾಗ ಸ್ಟ್ಯಾಟಿಕ್ ಇಂಟ್ X ಅಂತ ಕೊಡ್ತೀನಿ, ಇಟ್ ಕ್ರಿಯೇಟ್ಸ್ ಓನ್ಲಿ 1 ಮೆಮೊರಿ ಬ್ಲಾಕ್. X ಅಂತ ಒಂದೇ ಒಂದು ಮೆಮೊರಿ ಬ್ಲಾಕ್ ಕ್ರಿಯೇಟ್ ಆಗುತ್ತೆ. ದಿಸ್ ದ X, ಒಂದೇ ಒಂದು ಮೆಮೊರಿ ಬ್ಲಾಕ್ ನನಗೆ ಕ್ರಿಯೇಟ್ ಆಯಿತು. ಈಗ ಇದು obj1 obj2 obj3 ಸರಿನಾ. ಅಂದರೆ ಆಬ್ಜೆಕ್ಟ್ ನಾನು ಕ್ರಿಯೇಟ್ ಮಾಡಿದಾಗ ಸಪ್ರೇಟ್ ಮೆಮೊರಿ ಬ್ಲಾಕ್ ಕ್ರಿಯೇಟ್ ಆಗಲ್ಲ, ಇಟ್ ಕ್ರಿಯೇಟ್ಸ್ ಓನ್ಲಿ 1 ಮೆಮೊರಿ ಬ್ಲಾಕ್. ಸ್ಟ್ಯಾಟಿಕ್ ವೇರಿಯಬಲ್ಸ್ ಯಾವಾಗಲೂ ಕೂಡ ಒಂದೇ ಒಂದು ಮೆಮೊರಿ ಬ್ಲಾಕ್ ಮಾತ್ರ ಕ್ರಿಯೇಟ್ ಆಗ್ತಾ ಬರುತ್ತೆ, ಸಪ್ರೇಟ್ ಮೆಮೊರಿ ಬ್ಲಾಕ್ಸ್ ಕ್ರಿಯೇಟ್ ಆಗಲ್ಲ. ಬಟ್ ಅದೇ ಇನ್ಸ್ಟೆನ್ಸ್ ವೇರಿಯಬಲ್ಸ್ಗೆ ಇಟ್ ಕ್ರಿಯೇಟ್ ಸಪ್ರೇಟ್ ಮೆಮೊರಿ ಬ್ಲಾಕ್ಸ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್ ಆಬ್ಜೆಕ್ಟ್ಸ್. ಪ್ರತಿ ಆಬ್ಜೆಕ್ಟ್ಸ್ಗೂ ಸಪ್ರೇಟ್ ಮೆಮೊರಿ ಬ್ಲಾಕ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ನೋಡಿ, obj1.a ಈಸ್ ಈಕ್ವಲ್ ಟು 10 ಅಂತ ಕೊಡ್ತೀನಿ. ಅಂದರೆ obj1ನಲ್ಲಿರೋ ಎಗೆ 10 ಅಂತ ಅಸೈನ್ ಮಾಡಿದೆ. ನೆಕ್ಸ್ಟ್ obj1.b ಈಸ್ ಈಕ್ವಲ್ ಟು 20 ಅಂತ ಕೊಡ್ತೀನಿ. ಅವಾಗ ಏನಾಗುತ್ತೆ, obj1ನಲ್ಲಿರೋ ಬಿಗೆ 20 ಅಸೈನ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ obj1.x ಈಸ್ ಈಕ್ವಲ್ ಟು 100 ಅಂತ ಕೊಡ್ತೀನಿ. ಅವಾಗ ಏನಾಗುತ್ತೆ, obj1 ಇದನ್ನು ಆಕ್ಸೆಸ್ ಮಾಡ್ಬೋದು, ಅಂದರೆ 100 ಅಂತ ಸ್ಟೋರ್ ಆಗುತ್ತೆ. ಇಫ್ ಇನ್ ಕೇಸ್ ನೆಕ್ಸ್ಟ್ obj2.a ಈಸ್ ಈಕ್ವಲ್ ಟು 25 ಅಂತ ಕೊಡ್ತೀನಿ. ಅವಾಗ ಏನಾಗುತ್ತೆ, obj2ನಲ್ಲಿರೋ ಎಗೆ 25 ಅಸೈನ್ ಆಗುತ್ತೆ. ಇಫ್ ಐ ಮೆನ್ಷನ್ obj2.x ಈಸ್ ಈಕ್ವಲ್ ಟು 200 ಅಂತ ಮಾಡ್ತೀನಿ. ಅವಾಗ ಏನಾಗುತ್ತೆ, obj2 ಇಂದ ಸೊ ದಿಸ್ X ವ್ಯಾಲ್ಯೂ 100 ಇದ್ದಿದ್ದು 200 ಮಾಡ್ತೀನಿ. 100 ಇದ್ದಿದ್ದು ಹೊರಟೋಗುತ್ತೆ, 200 ಅಂತ ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಲೈನಲ್ಲಿ ನಾನೇ ಆದರೂ ಅಷ್ಟೇ. ಸೊ obj3.x ಈಸ್ ಈಕ್ವಲ್ ಟು 300 ಅಂತ ಮಾಡಿದ್ರೆ ಅವಾಗ ಸೊ ದಿಸ್ obj3 ಕ್ಯಾನ್ ಆಲ್ಸೋ ಆಕ್ಸೆಸ್ ದ ಸ್ಟ್ಯಾಟಿಕ್ ವೇರಿಯಬಲ್ ಆ್ಯಂಡ್ ಇಟ್ ಚೇಂಜ್ ದ ವ್ಯಾಲ್ಯೂ 300. ನನಗಿಲ್ಲಿ 100ಅಲ್ಲಿ ಏನು ಕೊಟ್ಟೆ, ನಾನಿಲ್ಲಿ obj1.100 ಅದು ಹೊರಟೋಯ್ತು. obj2.x 200 ಅಂತ ಏನು ಕೊಟ್ಟೆ, ಅದು ಹೊರಟೋಯ್ತು. ಈಗ ನಾನೇನು obj3.x ಅಂತ ಕೊಟ್ಟಿದ್ದೀನಿ 300, ದಟ್ ವಿಲ್ ಬಿ ಸ್ಟೋರ್ಡ್. ದಟ್ ಮೀನ್ಸ್ ಸ್ಟ್ಯಾಟಿಕ್ ವೇರಿಯಬಲ್ ಇಟ್ ಕ್ರಿಯೇಟ್ಸ್ ಓನ್ಲಿ 1 ಮೆಮೊರಿ ಬ್ಲಾಕ್ ಆ್ಯಂಡ್ ಇಟ್ ಶೇರ್ಸ್ ಟು ಆಲ್ ಅದರ್ ಆಬ್ಜೆಕ್ಟ್ಸ್. ಎಲ್ಲ ಆಬ್ಜೆಕ್ಟ್ಸ್ ಕೂಡ ಶೇರ್ ಆಗುತ್ತೆ. ಬಟ್ ಅದೇ ನಾನು ಇಲ್ಲೇನು ಇನ್ಸ್ಟೆನ್ಸ್ ವೇರಿಯಬಲ್ಸ್ ತೊಗೊಂಡಿದ್ದೀನಿ, ಇಂಟೀಜರ್ A, B, ಇವೇನಾಗುತ್ತೆ, ಸಪ್ರೇಟ್ ಮೆಮೊರಿ ಬ್ಲಾಕ್ ಕ್ರಿಯೇಟ್ ಆಗುತ್ತೆ. ಪ್ರತಿ ಆಬ್ಜೆಕ್ಟ್ಸ್ಗೂ ಕೂಡ ಸಪ್ರೇಟ್ ಮೆಮೊರಿ ಬ್ಲಾಕ್ಸ್ ಕ್ರಿಯೇಟ್ ಆಗುತ್ತೆ. ಅಂದರೆ ಸ್ಟ್ಯಾಟಿಕ್ ವೇರಿಯಬಲ್ ಕ್ರಿಯೇಟ್ಸ್ ಓನ್ಲಿ 1 ಮೆಮೊರಿ ಬ್ಲಾಕ್ ಆ್ಯಂಡ್ ಇಟ್ ಈಸ್ ಶೇರ್ ಟು ಆಲ್ ದ ಅದರ್ ಆಬ್ಜೆಕ್ಟ್ಸ್. ಎಲ್ಲ ಆಬ್ಜೆಕ್ಟ್ಸ್ಗೂ ಕೂಡ ಶೇರ್ ಆಗುತ್ತೆ, ಅಂದರೆ ಆ ಕ್ಲಾಸಲ್ಲಿರೋ ಎಲ್ಲ ಆಬ್ಜೆಕ್ಟ್ಸ್ಗೂ ಕೂಡ ಶೇರ್ ಆಗುತ್ತೆ. ದಿಸ್ ಈಸ್ ಕಳಿಸ ಸ್ಟ್ಯಾಟಿಕ್ ವೇರಿಯಬಲ್ ಅಂತ ಹೇಳ್ತೀವಿ. ಓಕೆನಾ. ಸೊ ನೆಕ್ಸ್ಟ್ ಸ್ಟ್ಯಾಟಿಕ್ ಮೆಥಡ್ ಅಂತ ತಗೊಂಡು ನೆಕ್ಸ್ಟ್ ಸೆಕೆಂಡ್ ಒನ್. ಸೊ ಲೆಟ್ ಅಸ್ ಸಿ ಸ್ಟ್ಯಾಟಿಕ್ ಮೆಥಡ್. ಅಂದರೆ ನಾವು ಇಲ್ಲಿವರೆಗೂ ಯೂಸ್ ಮಾಡ್ತಾ ಇದ್ದೋ ಸ್ಟ್ಯಾಟಿಕ್ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಅಂತ ಯೂಸ್ ಮಾಡ್ತಿದ್ದೋ. ಅಂದರೆ ಮೆಥಡ್ಗೂ ಕೂಡ ನಾವು ಸ್ಟ್ಯಾಟಿಕ್ ಅಂತ ಯೂಸ್ ಮಾಡ್ಬೋದು. ಅಂದರೆ ಸ್ಟ್ಯಾಟಿಕ್ ಮೆಥಡ್ ಅಂದರೆ ನೋಡೋಣ. ಅಂದರೆ ಇಫ್ ಐ ಕ್ರಿಯೇಟ್ ಎ ಕ್ಲಾಸ್, ಸೊ ಕ್ಲಾಸ್ XYZ ಅಂತ ಅನ್ನೋಣ. ಇದರಲ್ಲಿ ನಾನು ಇಂಟೀಜರ್ A ಅಂತ ಬರೀತೀನಿ. ದಿಸ್ ದ ಇನ್ಸ್ಟೆನ್ಸ್ ವೇರಿಯಬಲ್. ಇಲ್ಲಿ
ಸ್ಟ್ಯಾಟಿಕ್ ಇಂಟ್ ಬಿ ಅಂತ ಬರಿತೀನಿ ಅಥವಾ ಎಕ್ಸ್ ಅಂತ ಬರಿತೀನಿ. ಸ್ಟ್ಯಾಟಿಕ್ ಇಂಟ್ ಎಕ್ಸ್. ಇಫ್ ಐ ಕ್ರಿಯೇಟ್ ಎ ಫಂಕ್ಷನ್, ಈಗ ಸ್ಟ್ಯಾಟಿಕ್ ವಾಯ್ಡ್ ಡಿಸ್ಪ್ಲೇ ಅಂತ ನಾನು ಡಿಸ್ಪ್ಲೇ 1 ಅಂತ ತೊಗೊತೀನಿ. ಡಿಸ್ಪ್ಲೇ 1 ಈ ಒಂದು ಫಂಕ್ಷನಲ್ಲಿ ಇಲ್ಲಿ ಎ ಇದೆಯಲ್ವಾ, ಎ ಇಸ್ ಈಕ್ವಲ್ ಟು 10 ಅಂತ ಕೊಡ್ತೀನಿ, ಎಕ್ಸ್ ಇಸ್ ಈಕ್ವಲ್ ಟು 25 ಅಂತ ಕೊಡ್ತೀನಿ. ಅವಾಗ ಏನಾಗುತ್ತೆ, ದಿಸ್ ಈಸ್ ಇನ್ವ್ಯಾಲಿಡ್. ಅಂದರೆ ನಾರ್ಮಲ್ ಇನ್ಸ್ಟೆನ್ಸ್ ವೇರಿಯಬಲ್ ಏನು ತೊಗೊಂಡೆ, ಎ ಇಸ್ ಈಕ್ವಲ್ ಟು 10, ದಟ್ ಇಸ್ ಇನ್ವ್ಯಾಲಿಡ್ ಬಿಕಾಸ್ ಇನ್ಸ್ಟೆನ್ಸ್ ವೇರಿಯಬಲ್ ಅದು ನಾರ್ಮಲ್ ವೇರಿಯಬಲ್. ದಿಸ್ ಈಸ್ ಸ್ಟ್ಯಾಟಿಕ್ ವೇರಿಯಬಲ್, ಸೊ ದಿಸ್ ಈಸ್ ವ್ಯಾಲಿಡ್. ಇದು ವ್ಯಾಲಿಡ್ ಆಗುತ್ತೆ. ದಟ್ ಮೀನ್ಸ್ ಸ್ಟ್ಯಾಟಿಕ್ ಮೆಥಡ್ ಅಂತ ನಾವು ತೊಗೊಂಡ್ರೆ, ಸ್ಟ್ಯಾಟಿಕ್ ಮೆಥಡ್ ಕ್ಯಾನ್ ಹ್ಯಾಂಡಲ್ಸ್ ಓನ್ಲಿ ಸ್ಟ್ಯಾಟಿಕ್ ವೇರಿಯಬಲ್ಸ್. ಸ್ಟ್ಯಾಟಿಕ್ ವೇರಿಯಬಲ್ಸ್ ಮಾತ್ರ ಹ್ಯಾಂಡಲ್ ಮಾಡುತ್ತೆ, ನಾನ್ ಸ್ಟ್ಯಾಟಿಕ್ ವೇರಿಯಬಲ್ಸ್ನ ಹ್ಯಾಂಡಲ್ ಮಾಡೋದಿಲ್ಲ. ಅಂದರೆ ಎ ಇಸ್ ಈಕ್ವಲ್ ಟು 10 ಅಂತ ಏನು ಕೊಡ್ತೀನಿ, ದಟ್ ಇಸ್ ಅ ನಾರ್ಮಲ್ ವೇರಿಯಬಲ್ ಅಥವಾ ಇನ್ಸ್ಟೆನ್ಸ್ ವೇರಿಯಬಲ್, ಅದನ್ನ ಹ್ಯಾಂಡಲ್ ಮಾಡಲ್ಲ. ಸ್ಟ್ಯಾಟಿಕ್ ಮೆಥಡ್ ಒಳಗಡೆ ಬರೀ ಸ್ಟ್ಯಾಟಿಕ್ ವೇರಿಯಬಲ್ಸ್ ಮಾತ್ರ ಹ್ಯಾಂಡಲ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಬೈ ಚಾನ್ಸ್ ನಾನೀಗ ಇನ್ನೊಂದು ಒಂದು ಫಂಕ್ಷನ್ ಬರಿತೀನಿ, ಯಾವುದು ಸ್ಟ್ಯಾಟಿಕ್ ವಾಯ್ಡ್ ಡಿಸ್ಪ್ಲೇ 2 ಅಂತ ಅಂತೀನಿ. ಡಿಸ್ಪ್ಲೇ 2 ಅಂತ ಇನ್ನೊಂದು ಫಂಕ್ಷನ್ ಬರದೆ ಅಂತ ಅನ್ಕೋಣ. ಐ ವಿಲ್ ರೈಟ್ ಸಮಥಿಂಗ್. ಇನ್ನೊಂದು ನಾರ್ಮಲ್ ಫಂಕ್ಷನ್ ಬರ್ತೀನಿ, ವಾಯ್ಡ್ ಡಿಸ್ಪ್ಲೇ 3 ಅಂತ ಬರುತ್ತೆ. ದಟ್ ಇಸ್ ಅ ನಾರ್ಮಲ್ ಫಂಕ್ಷನ್. ಸರಿ, ಸೊ ದಿಸ್ ಇಸ್ ಅ ಕ್ಲಾಸ್. ಇಲ್ಲಿ ನಾನೇನಾದರೂ ಅಂದರೆ ಈ ಒಂದು ಡಿಸ್ಪ್ಲೇ 1 ದಟ್ ಇಸ್ ಅ ಸ್ಟ್ಯಾಟಿಕ್ ಮೆಥಡ್ ಅಲ್ವಾ, ಇಲ್ಲಿ ನಾನು ಡಿಸ್ಪ್ಲೇ 2 ಕಾಲ್ ಮಾಡಿದ್ರೆ, ಇಫ್ ಐ ಕಾಲ್ ಡಿಸ್ಪ್ಲೇ 2 ಬಂದು ಸ್ಟ್ಯಾಟಿಕ್ ಮೆಥಡ್. ಇಫ್ ಐ ಕಾಲ್ ಡಿಸ್ಪ್ಲೇ 3 ನಾನು ಕಾಲ್ ಮಾಡಿದ್ರೆ, ಇಫ್ ಐ ಕಾಲ್ ಡಿಸ್ಪ್ಲೇ 3, ಇವಾಗ ಏನಾಗುತ್ತೆ, ದಿಸ್ ಈಸ್ ವ್ಯಾಲಿಡ್, ದಿಸ್ ಈಸ್ ಇನ್ವ್ಯಾಲಿಡ್ ಆಗುತ್ತೆ. ದಿಸ್ ಈಸ್ ಇನ್ವ್ಯಾಲಿಡ್ ಅಂತ ಹೇಳ್ತೀವಿ. ದಟ್ ಮೀನ್ಸ್ ಇಲ್ಲಿ 2 ಆಪ್ಷನ್ ಬರುತ್ತೆ. ಒಂದು, ಸ್ಟ್ಯಾಟಿಕ್ ಮೆಥಡ್ ಕ್ಯಾನ್ ಹ್ಯಾಂಡಲ್ ಸ್ಟ್ಯಾಟಿಕ್ ವೇರಿಯಬಲ್ಸ್ ಆ್ಯಂಡ್ ಆಲ್ಸೋ ಸ್ಟ್ಯಾಟಿಕ್ ಮೆಥಡ್ಸ್. ಸ್ಟ್ಯಾಟಿಕ್ ಮೆಥಡಲ್ಲಿ ಸ್ಟ್ಯಾಟಿಕ್ ವೇರಿಯಬಲ್ಸ್ನ ಹ್ಯಾಂಡಲ್ ಮಾಡುತ್ತೆ, ಸ್ಟ್ಯಾಟಿಕ್ ಮೆಥಡ್ನ ಮಾತ್ರ ಹ್ಯಾಂಡಲ್ ಮಾಡುತ್ತೆ. ಸ್ಟ್ಯಾಟಿಕ್ ಮೆಥಡ್ ಡಸ್ ನಾಟ್ ಹ್ಯಾಂಡಲ್ಸ್ ನಾರ್ಮಲ್ ವೇರಿಯಬಲ್ಸ್ ಆ್ಯಂಡ್ ನಾರ್ಮಲ್ ಮೆಥಡ್ಸ್. ನಾರ್ಮಲ್ ಮೆಥಡ್ಸ್ನ ಕಾಲ್ ಮಾಡಲ್ಲ. ಈಗ ಡಿಸ್ಪ್ಲೇ 3 ಅಂತ ಕಾಲ್ ಮಾಡಿದ್ರೆ ದಟ್ ಇಸ್ ಇನ್ವ್ಯಾಲಿಡ್. ನಾನು ಡಿಸ್ಪ್ಲೇ 2 ಕಾಲ್ ಮಾಡಿದ್ದೀನಿ ಬಿಕಾಸ್ ಡಿಸ್ಪ್ಲೇ 2 ಬಂದು ಸ್ಟ್ಯಾಟಿಕ್ ಆಗುತ್ತದು, ಸ್ಟ್ಯಾಟಿಕ್ ಮೆಥಡ್ ಅದು, ಹಂಗಾಗಿ ಕಾಲ್ ಮಾಡ್ಬೋದು. ಸರಿನಾ? ಸ್ಟ್ಯಾಟಿಕ್ ವೇರಿಯಬಲ್ ಅಂತಂದರೆ ಇಟ್ ಕ್ರಿಯೇಟ್ಸ್ ಓನ್ಲಿ ಒನ್ ಮೆಮೊರಿ ಬ್ಲಾಕ್ ಆ್ಯಂಡ್ ಶೇರ್ ಟು ಆಲ್ ಅದರ್ ಆಬ್ಜೆಕ್ಟ್ಸ್. ಸ್ಟ್ಯಾಟಿಕ್ ಮೆಥಡ್ ಅಂತಂದರೆ ಸ್ಟ್ಯಾಟಿಕ್ ಮೆಥಡ್ ಹ್ಯಾಂಡಲ್ಸ್ ಓನ್ಲಿ ಸ್ಟ್ಯಾಟಿಕ್ ವೇರಿಯಬಲ್ಸ್ ಆ್ಯಂಡ್ ಆಲ್ಸೋ ಸ್ಟ್ಯಾಟಿಕ್ ಮೆಥಡ್ಸ್. ಸ್ಟ್ಯಾಟಿಕ್ ಮೆಥಡ್ ಕೆನಾಟ್ ಹ್ಯಾಂಡಲ್ ನಾರ್ಮಲ್ ವೇರಿಯಬಲ್ ಆ್ಯಂಡ್ ನಾರ್ಮಲ್ ಮೆಥಡ್ಸ್. ಸರಿನಾ? ಸೊ ಅದು ದಿಸ್ ಇಸ್ ದ ಸ್ಟ್ಯಾಟಿಕ್ ಮೆಥಡ್ ಅಂತ ಹೇಳ್ತೀವಿ. ಸರಿನಾ? ಸೊ ನೆಕ್ಸ್ಟ್ ಸ್ಟ್ಯಾಟಿಕ್ ಬ್ಲಾಕ್. ನೆಕ್ಸ್ಟ್ ಅನದರ್ ಒನ್ ಈಸ್ ಸ್ಟ್ಯಾಟಿಕ್ ಬ್ಲಾಕ್ ಅಂತ. ಏನದು ಸ್ಟ್ಯಾಟಿಕ್ ಬ್ಲಾಕ್ ಅಂತ ಅಂದರೆ, ಸೊ ದರ್ ಇಸ್ ಅ ಸ್ಟ್ಯಾಟಿಕ್ ಬ್ಲಾಕ್. ಸ್ಟ್ಯಾಟಿಕ್ ಬ್ಲಾಕ್ ಅಂತಂದರೆ, ಸೊ ಯು ಕ್ಯಾನ್ ಕ್ರಿಯೇಟ್ ಸ್ಟ್ಯಾಟಿಕ್ ಅಂತಲೇ ಒಂದು ಬ್ಲಾಕ್ನ ನಾವು ಕ್ರಿಯೇಟ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಸ್ಟ್ಯಾಟಿಕ್ ಇಂಟ್ ಎ ಅಂತ ತೊಗೊತೀನಿ. ಸೊ ಎ ಈಸ್ ಈಕ್ವಲ್ ಟು 10 ಅಂತ. ದಿಸ್ ಇಸ್ ದ ಸ್ಟ್ಯಾಟಿಕ್ ಬ್ಲಾಕ್. ಇಫ್ ಐ ಕ್ರಿಯೇಟ್ XYZ, ದಟ್ ಇಸ್ ಅ ಕನ್ಸ್ಟ್ರಕ್ಟರ್ ಇದು. ಸೊ ಇಲ್ಲಿ ಕನ್ಸ್ಟ್ರಕ್ಟರಲ್ಲಿ ಏನೋ ಬರೆದಿರ್ತೀನಿ ಅಂತ ಅನ್ಕೋಣ. ಸ್ಟ್ಯಾಟಿಕ್ ಬ್ಲಾಕ್ ಕೆಲಸ ಏನು ಅಂದರೆ, ಯಾವಾಗ ಕ್ಲಾಸ್ ಲೋಡ್ ಆಗುತ್ತೆ, ಎಕ್ಸಿಕ್ಯೂಷನ್ ಆಗೋದಕ್ಕೆ ಲೋಡ್ ಆಗುತ್ತೆ, ಸ್ಟ್ಯಾಟಿಕ್ ಬ್ಲಾಕ್ ಎಕ್ಸಿಕ್ಯೂಷನ್ ಆಗುತ್ತೆ. ಫಸ್ಟ್ ಕ್ಲಾಸ್ ಯಾವಾಗ ಲೋಡ್ ಆಗುತ್ತೆ, ಎಕ್ಸಿಕ್ಯೂಷನ್ ಆಗೋದಕ್ಕೆ ಲೋಡ್ ಆಗುತ್ತೆ, ಆವಾಗ ಸ್ಟ್ಯಾಟಿಕ್ ಬ್ಲಾಕ್ ಎಕ್ಸಿಕ್ಯೂಷನ್ ಆಗುತ್ತೆ. ಸಮ್ಟೈಮ್ಸ್ ನಮಗೆ ಪ್ರೋಗ್ರಾಮಲ್ಲಿ ಕ್ಲಾಸ್ ಯಾವಾಗ ಲೋಡ್ ಆಗುತ್ತೆ, ಲೋಡ್ ಆಗಿದ ತಕ್ಷಣ ನನಗೇನೋ ಒಂದು ಇನ್ಫಾರ್ಮೇಷನ್ ಡಿಸ್ಪ್ಲೇ ಆಗಬೇಕು ಅಥವಾ ಸಮ್ ವ್ಯಾಲ್ಯೂಸ್ ಅಸೈನ್ ಆಗಬೇಕು ಅಥವಾ ಸಮಥಿಂಗ್ ಏನೋ ವರ್ಕ್ ಆಗಬೇಕು. ಯಾವಾಗ ಬಿಫೋರ್ ಕನ್ಸ್ಟ್ರಕ್ಟರ್ ಎಕ್ಸಿಕ್ಯೂಷನ್ ಆಗೋದಕ್ಕಿಂತ ಮುಂಚೆ, ಕನ್ಸ್ಟ್ರಕ್ಟರು ಎಕ್ಸಿಕ್ಯೂಷನ್ ಆಗೋದಕ್ಕಿಂತ ಮುಂಚೆ ನನಗೇನಾದರೂ ಒಂದು ವ್ಯಾಲ್ಯೂ ಡಿಸ್ಪ್ಲೇ ಆಗಬೇಕು ಅಥವಾ ಸಮ್ ಸ್ಟೇಟ್ಮೆಂಟ್ ಡಿಸ್ಪ್ಲೇ ಆಗಬೇಕು, ವ್ಯಾಲ್ಯೂ ಅಸೈನ್ ಆಗಬೇಕು ಅಂತಂದಾಗ ದೆನ್ ವಿ ಕ್ಯಾನ್ ಯೂಸ್ ಸ್ಟ್ಯಾಟಿಕ್ ಬ್ಲಾಕ್. ಇದನ್ನು ಸ್ಟ್ಯಾಟಿಕ್ ಬ್ಲಾಕ್ ಅಂತ ಹೇಳ್ತೀವಿ. ಸ್ಟ್ಯಾಟಿಕ್ ಬ್ಲಾಕ್ ವಿಲ್ ಟೇಕ್ಸ್ ದ ಎಕ್ಸಿಕ್ಯೂಷನ್ when the class is load for the execution. ಕ್ಲಾಸ್ ಯಾವಾಗ ಈಗ ಕ್ಲಾಸ್ ಎಕ್ಸಿಕ್ಯೂಷನ್ ಆಗೋದಕ್ಕೆ ಲೋಡ್ ಆಗುತ್ತೆ, ಆವಾಗಲೇ ಏನಾಗುತ್ತೆ, ಸ್ಟ್ಯಾಟಿಕ್ ಬ್ಲಾಕ್ ಎಕ್ಸಿಕ್ಯೂಷನ್ ಆಗುತ್ತೆ. ಯೂಶಲಿ ಸ್ಟ್ಯಾಟಿಕ್ ಬ್ಲಾಕಲ್ಲಿ ಸ್ಟ್ಯಾಟಿಕ್ ವೇರಿಯಬಲ್ಸ್ನ ಇನಿಷಿಯಲೈಸೇಷನ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ, ಸ್ಟ್ಯಾಟಿಕ್ ವೇರಿಯಬಲ್ಸ್ನ ಹ್ಯಾಂಡಲ್ ಮಾಡೋದು. ಅಥವಾ ನನಗೇನಾದರೂ ಸಮ್ ಇನ್ಫಾರ್ಮೇಷನ್ ಡಿಸ್ಪ್ಲೇ ಆಗಬೇಕು, ರನ್ ಆಗೋದಕ್ಕಿಂತ ಮುಂಚೆನೇ ಸಮ್ ಇನ್ಫಾರ್ಮೇಷನ್ ಡಿಸ್ಪ್ಲೇ ಆಗಬೇಕು, ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗಬೇಕು, ಆಗ್ತಿದ್ದಂಗೆ ಇನ್ಫಾರ್ಮೇಷನ್ ಡಿಸ್ಪ್ಲೇ ಆಗಬೇಕು ಅಂದರೆ ದೆನ್ ಐ ಕ್ಯಾನ್ ಯೂಸ್ ದ ಸ್ಟ್ಯಾಟಿಕ್ ಬ್ಲಾಕ್. ಯೂಶಲಿ ನಮ್ಗೆ ಏನಾಗುತ್ತೆ, ಆಬ್ಜೆಕ್ಟ್ ಕ್ರಿಯೇಟ್ ಆಗ್ತಿದ್ದಂಗೆ ಕನ್ಸ್ಟ್ರಕ್ಟರ್ ಎಕ್ಸಿಕ್ಯೂಷನ್ ಆಗುತ್ತೆ ಫಸ್ಟ್. ಬಟ್ ಇಲ್ಲೇನಾಗುತ್ತೆ, ಬಿಫೋರ್ ಕನ್ಸ್ಟ್ರಕ್ಟರ್ ಟೇಕ್ಸ್ ದ ಎಕ್ಸಿಕ್ಯೂಷನ್, ದ ಸ್ಟ್ಯಾಟಿಕ್ ಬ್ಲಾಕ್ಸ್ ವಿಲ್ ಟೇಕ್ಸ್ ದ ಎಕ್ಸಿಕ್ಯೂಷನ್. ಸ್ಟ್ಯಾಟಿಕ್ ಬ್ಲಾಕ್ ಎಕ್ಸಿಕ್ಯೂಷನ್ ಆಗುತ್ತೆ. ಸ್ಟ್ಯಾಟಿಕ್ ಬ್ಲಾಕ್ಸ್ ಆರ್ ಯೂಸ್ಡ್ ಟು ಇನಿಷಿಯಲೈಸ್ ಸ್ಟ್ಯಾಟಿಕ್ ವೇರಿಯಬಲ್ಸ್ ಆರ್ ಡಿಸ್ಪ್ಲೇ ಸಮಥಿಂಗ್ ವೆನ್ ದ ಕ್ಲಾಸ್ ಈಸ್ ಲೋಡ್ ಫಾರ್ ದ ಎಕ್ಸಿಕ್ಯೂಷನ್. ಇದನ್ನು ನಾವು ಸ್ಟ್ಯಾಟಿಕ್ ಬ್ಲಾಕ್ ಅಂತ ಹೇಳ್ತೀವಿ. ದಿಸ್ ದ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕೀವರ್ಡು. ಸ್ಟ್ಯಾಟಿಕ್ ವೇರಿಯಬಲ್, ಸ್ಟ್ಯಾಟಿಕ್ ಮೆಥಡ್, ಸ್ಟ್ಯಾಟಿಕ್ ಬ್ಲಾಕ್ ಅಂತ. ಥ್ಯಾಂಕ್ ಯು. ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ QR ಕೋಡ್ಗೆ ₹5 ಫೀಸ್ನ ಪೇ ಮಾಡ್ಬೋದು.